ಇದು ಒಳ್ಳೆದು ಶುಭಾರಂಭ. ಒಳ್ಳೆದ್ರ ಬಗ್ಗೆ ಮಾತಾಡೋಣ. ಅದು ಯಾವುದೋ ದಿನಗಳ ಚೇತನ, ಅದು ಯಾರೋ ಹೇಳಿದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಒಳ್ಳೊಳ್ಳೆ ವಿಚಾರ 90 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸ ಇದೆ. ಅಣ್ಣವ್ರು ಸಹಿತ ಕಟ್ಟಿಕೊಟ್ಟು ಉದ್ಯಮದಲ್ಲಿ ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ವಿಷ್ಣು ಸರ್, ಅಂಬರೀಷ್ ಸರ್, ಶಂಕರಣ್ಣ, ಅಪ್ಪು ಸರ್, ಶಿವಣ್ಣ ಇವರೆಲ್ಲ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇವರೆಲ್ಲರ ಮಾರ್ಗದರ್ಶನ ಚಿತ್ರರಂಗ ತುಂಬ ಸುಭಿಕ್ಷವಾಗಿದೆ. ಸಿದ್ದರಾಮಣ್ಣ ಮುಖ್ಯಮಂತ್ರಿಗಳು ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ, ನಾವ್ಯಾರು ಹೇಳೋಕ್ಕೆ. ಏನು ಹೇಳಿ, ನಾನು ಧ್ವನಿ ಆಗಿದ್ದೀನಿ, ನಟರ ಪರವಾಗಿನೇ ಇರೋದು. ಯಾರು ಹೇಳಿದ್ದು? ಒಂದು ನಿಮಿಷ ಅದ್ರ ಬಗ್ಗೆ ಒಂದು ನಿಮಿಷ ಹೇಳ್ತೀನಿ ಕೇಳಿ. ನನಗೆ ಗೊತ್ತಿಲ್ಲದ ವಿಚಾರದ ಬಗ್ಗೆ ನಾನು ಮಾತಾಡಲ್ಲ. 2018 ಒಂದು ಆಯ್ತಲ್ವಾ, ಅದಕ್ಕೆ ಏನಾರು ಆನ್ಸರ್ ಸಿಗ್ತಾ ನಿಮಗೆ? ಅರ್ಜುನ್ ಸರ್ಜಾ ಅವ್ರ ಮೇಲೆ ಬಂತಲ್ವಾ, ಏನಾರು ಉತ್ತರ ಸಿಗ್ತಾ? ಏನಾರು ಜಸ್ಟಿಸ್ ಕೊಟ್ರಾ? ಫಸ್ಟ್ ಅಲ್ಲಿ ಜಸ್ಟಿಸ್ ಸಿಗಲಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಎರಡನೇದು ಹೋಟೆಲ್ ಬಗ್ಗೆ ಮಾತ್ರ ಮಾತಾಡೋಣ. ಅಲ್ಲ, ಅಗತ್ಯ ಇಲ್ಲ. ನೀವು ಪದೇ ಪದೇ ನಾನು ಹೇಳಿದ್ದೀನಿ ಬಂದಾಗಿಂದ ಒಳ್ಳೆ ವಿಚಾರ ಮಾತಾಡೋಣ ಅಂತ. ಅದಕ್ಕೆಲ್ಲ ತೂಕ ಕೆಲವರು ಬಂದು ಕೇಳೋ ವಿಚಾರ ಏನಕ್ಕೆ ಅಂತಂದ್ರೆ ಹಾಗಾದ್ರೂ ಒಂದು ಸ್ವಲ್ಪ ಹೊತ್ತು ಅಂತೆಲ್ಲ ಇಲ್ಲ. ಯಾರಾದರೂ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಅಣ್ಣವರು ಒಂದೇ ಒಂದು ಸಲ ಗೋಕಾಕ್ ಚಳುವಳಿ ಅಂತ ಮಾಡಿದ್ರು ಗೊತ್ತಾ? ಇಡೀ ರಾಜ್ಯ, ಇಡೀ ದೇಶ ಒಗ್ಗೂಡಿ ಕನ್ನಡಿಗರ ಹಿತಕ್ಕಾಗಿ ನಿಂತ್ಕೋತು. ಸೊ ಅಣ್ಣವ್ರ ಮಾರ್ಗದರ್ಶನದಲ್ಲಿ ನಮ್ಮ ಶಿವಣ್ಣವ್ರ ನಾಯಕತ್ವದ ಚಿತ್ರರಂಗ ಸೇಫ್ ಆಗಿದೆ. ಅನಾವಶ್ಯಕವಾಗಿ ಅನ್ನೆಸೆಸರಿ ಇಲ್ಲದಿರೋ ವಿಚಾರಗಳಿಗೆಲ್ಲ ಕಿವಿ ಕೊಡೋಕ್ಕೆ ನನಗೆ ಪುರ್ಸೋತಿಲ್ಲ. ಯಾರೋ ಕೆಲ್ಸಕ್ಕೆ ಬಾರ್ದೇ ಇದ್ದು ಮಾಡ್ಕೊಂಡು ಏನೋ ಹೇಳ್ತಾರೆ, ಅದಕ್ಕೆಲ್ಲ ಪುರ್ಸೋತಿಲ್ಲ. ನಾನು ಶ್ರುತಿ ಹರಿಹರನ್ ಕೂಡ ನನ್ನ ಸ್ನೇಹಿತರೆ, ನೀತು ನನ್ನ ಸ್ನೇಹಿತರೆ, ಅವರೆಲ್ಲರೂ ಒಳ್ಳೆ ಉದ್ದೇಶದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಅವರೆಲ್ಲರ ಬಗ್ಗೆ ನಂಗೆ ಕಳಕಳಿ ಇದೆ. ರಮೇಶ್ ಅರವಿಂದ್ ಸರ್ ಇದ್ರ ಬಗ್ಗೆ ಹೇಳಿದ್ದಾರೆ. ಅವರು ರಮೇಶ್ ಅರವಿಂದ್ ಅವರೆಲ್ಲ ಹೇಳಿದ್ದಾರೆ, ರಮೇಶ್ ಸರ್ ಎಲ್ಲ. ಸೊ ಇದ್ರ ಬಗ್ಗೆ ಏನು ಗೊತ್ತಾ, ಅಪ್ರಸ್ತುತ ಎಲ್ಲೋ ಮಲಯಾಳಂಲ ಆಯಿತು ಅಂದ ಕನ್ನಡ ಚಿತ್ರರಂಗ ಸೇಫ್ ರೀ. ಅದ್ಭುತವಾಗಿದೆ. 1000 ಜನ ಕಾರ್ಮಿಕರು ದಿನ ಊಟ ಮಾಡ್ತಾರೆ. ಒಂದು ಸಿನಿಮಾ ಮಾರ್ಟಿನ್ ಒಂದಿನ ಶೂಟಲ್ಲಿ 800 ಜನ ಕಾರ್ಮಿಕರು ಊಟ ಮಾಡ್ತಾರೆ. ನಮ್ಮ ಚಿತ್ರರಂಗದ ಒಳ್ಳೊಳ್ಳೆ ವಿಚಾರ ಇದೆ. ಹಿರಿಯ ಕಲಾವಿದರು ಕೆಲಸ ಸಿಗ್ತಿಲ್ಲ, ದಯವಿಟ್ಟು ಅದ್ರ ಬಗ್ಗೆ ಮಾತಾಡಿ. ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆಗೆ ಹೋಗಿ ಚಿತ್ರರಂಗ ಮೂಲೆ ಗುಂಪಾಗ್ತಾ ಇದೆ. ಜಗ್ಗೇಶ್ ಅನ್ನೋ ಒಬ್ಬ ಮಿನಿಮಮ್ ಗ್ಯಾರಂಟಿ ನಟರು. ಜಗ್ಗೇಶ್ ಸರ್ ಒಂದು ಸಿನಿಮಾ ಮಾಡೋರು ವರ್ಷಕ್ಕೆ 4 ಸಿನಿಮಾಗಳು ಬರೋದು ಜಗ್ಗೇಶ್ ಸರ್ ಅಂತ ನಟ ಮಾಡಿದ್ರೆ. ಸೊ ಈಗ ಮಿನಿಮಮ್ ಸಿನಿಮಾಗಳನ್ನ ಎಲ್ಲ ಪ್ಯಾನ್ ಅನ್ನೋ ಮನೆಗೆ ಹೋಗಿ ಈ ಬ್ಯಾನ್ ಆಗ್ಬಿಡ್ತಾ ಇದೀವಿ ನಾವು. ಫಸ್ಟು ಆ ಸಿನಿಮಾ ಚಿತ್ರರಂಗ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಥಿಯೇಟ್ರ್ ಓಪನಿಂಗ್ ತಾತಲ್ಲ, ಯಾರೋ ಕೆಲ್ಸಕ್ಕೆ ಬಾರದೆ ತಗೊಂಡೋಗಿ ಏನೋ ಕೊಟ್ರಂತೆ, ಅದಕ್ಕೆಲ್ಲ ನಾವು ತಲೆಗೆಲ್ಲ ಕೆಡಿಸ್ಕೊಳ್ಳೋಕ್ಕೆಲ್ಲ ಪುರ್ಸೋತಿಲ್ಲ. ಶ್ರುತಿ ಮೇಡಮ್ ಇಸ್ ಮೈ ಫ್ರೆಂಡ್. ಶ್ರುತಿ ಹರಿಹರನ್ ಇರ್ಬೋದು, ಅವ್ರ ಜೊತೆ ನಾನು ಕೂಡ ಒಂದು ಶೋ ಕೂಡ ಮಾಡಿದ್ದೀನಿ ರೀಸೆಂಟಾಗಿ. ಅವ್ರ ಬಗ್ಗೆನೂ ಗೌರವ ಇದೆ. ಸೊ ಫಸ್ಟ್ ಅದಕ್ಕೆ ಮೊದಲನೇದಕ್ಕೆ ಉತ್ತರ ಸಿಗಲಿ. ಆ್ಯಂಡ್ ಎರಡನೇದು ಅದ್ರ ಬಗ್ಗೆ ಅಷ್ಟೇ ಮಾತ್ರ ಮಾತಾಡೋಣ. ಯಾವುದು ಸುಮ್ಮನೆ ಅನ್ನೆಸೆಸರಿ ಯಾರೋ ಕೂತ್ಕೊಂಡು ಆ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಸೌಂಡ್ ಆಯಿತು ನಾವು ಬಂದ್ಬಿಡೋಣ ಅಂತ ಬಿಡಿ, ಅದೆಲ್ಲ ಬೇಡ. ಒಳ್ಳೊಳ್ಳೆ ವಿಚಾರ ತುಂಬ ಇದೆ. ನೆಕ್ಸ್ಟು ಇನ್ಯಾವ್ದ್ರ ಬಗ್ಗೆ ಕೇಳ್ತೀನಿ ಗೊತ್ತು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದಕ್ಕೆ ಅಂತ ಪೊಲೀಸ್ ಇಲಾಖೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ನೀವೇನು ಕೇಳ ಅಣ್ಣ, ನಾನು ನಂದೆ ಅಣ್ಣ ಒಂದು ನಿಮಿಷ ಇರೋಣ, ಅವ್ರನ್ನ ಕಳಿಸ್ಕೊಡ್ತೀನಿ. ಇರೋಣ ಅವ್ರಿಗೆ ಒಂದು ಪತ್ರಕರ್ತರಿಗೆ ಹೇಳೋದು ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಪೊಲೀಸ್ನವರು 3 ತಿಂಗಳು ಕೆಲಸ ಬಿಟ್ಟು 90 ದಿನದಿಂದ ಅವ್ರು ಕೆಲಸ ಮಾಡೋರೆ. ಕಾನೂನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಜನಸಾಮಾನ್ಯರು ಮಲ್ ಕೂತ್ಕೊಂಡು ನೀವು ನಿಮ್ಮ ಕೆಲಸ ಮಾಡಿ. ಹಾಗೆ ಜೊತೆ ಕರ್ನಾಟಕದಲ್ಲಿ ಸಿನಿಮಾ ಬಗ್ಗೆ ಕೇಳಿ, ಹೇಳ್ತೀನಿ ರಿಲೀಸ್ ಯಾವಾಗ ಅಂತ. ನೋ ಕೊಕೇನ್ ರಷ್ಯಾಗೆ ಯಾವಾಗ ಹೋಗ್ತೀರಿ ಶೂಟಿಂಗ್ ಅಂತ ಕೇಳಿ, ಅದನ್ನ ಹೇಳ್ತೀನಿ. DKD ಡ್ಯಾನ್ಸಲ್ಲಿ ಎಷ್ಟು ಮೂಳೆ ಮುರ್ಕೊಂಡ್ರಿ ಅಂತ ಕೇಳಿ ಹೇಳ್ತೀನಿ. ಇನ್ಯಾವ್ದ್ರ ಬಗ್ಗೆ ನನಗೋದಕ್ಕೂ ಗೊತ್ತಿಲ್ಲ, ನಂಗೋದಕ್ಕೂ ಸಂಬಂಧ ಇಲ್ಲ, ನಾನು ಅವನಲ್ಲ. ಸಾಕಾದ ಪಾರ್ಸಲ್ ತಗೊಂಡೋಗ್ತೀನಿ, ಅದ್ರ ಬಗ್ಗೆ ಕೇಳಿ ಹೇಳ್ತೀನಿ. ಅಣ್ಣ ಅನ್ನಂ ಪರಬ್ರಹ್ಮ ಸ್ವರೂಪಮ್ಮಣ್ಣ 1 ವಾರದಿಂದ ಅಣ್ಣ 10 ದಿನದಿಂದ ಕೆಟ್ಟೋಗಿರೋ ಫುಡ್ ತಿಂದು ಅಮೇರಿಕಾದಲ್ಲಿ ಇದ್ದೇಣ. ಆ ಮುಂಡೆ ಕೊಡೋದು ನಮ್ಗೆ ಊಟ ಸೇರಕ್ಕೇ ಇಲ್ಲ. ಅದೇನೇನೋ ಕೊಡ್ತವೆ, ಪಾಸ್ತಾ ಅಂತ ಕೊಟ್ಟಿದ್ರು, ಹಿಂಗೆ ಎತ್ತದೆ ಟೊಪಕ್ಕೊಂದು ಚೆಲ್ಲೋಯ್ತದು. ಇದೇ ಊಟ ಸರ್, ಇದು ಊಟ ಅಂದರು. ದೋಸೆ ಇಷ್ಟಿಷ್ಟುದ ಕೊಟ್ವು ಏರ್ ಫ್ರಾನ್ಸಲ್ಲಿ. ಇದು ಊಟನ ಇದು ಅಂದ. ಸರ್ ಇದು ದೋಸೆನಾ? ಅಯ್ಯೋ, ಅದಕ್ಕಿಂತ 100 ಪಟ್ಟು ಚೆನ್ನಾಗಿ ಅಣ್ಣ ಮಾಡೋರೆ. ಇಲ್ಲಿ ಬಂದು ತಿನ್ಕೊಂಡೋಕೆ ಅಲ್ಲಿಂದ ಅಮೇರಿಕದಿಂದ ಬಂದಿದ್ದೀನಿ. ಎಲ್ಲ ಶ್ರೇಷ್ಠವಾದ ಊಟ ಮೈಸೂರು ಊಟ, ಸೌತ್ ಇಂಡಿಯನ್ ಊಟ, ಸ್ಪೆಷಲಿ ನಮ್ಮ ಊಟ ತುಂಬ ಚೆನ್ನಾಗಿರುತ್ತೆ ಅಣ್ಣ. ಒಂದು ತಿಳ್ಕೊಳ್ಳೋಣ, ಅಮೇರಿಕಾದ ರಿಚ್ಮಂಡ್ ವಾಷಿಂಗ್ಟನ್ನಿಂದ 20,000 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಈ ಹೋಟ್ಲು ಲೈನ್ ಹೋಟ್ಲ್ ಎಷ್ಟು ಪಾಪ್ಯುಲರ್ ಸ್ಪೆಷಲ್ಲು ಅರ್ಥ ಮಾಡ್ಕೊಳ್ಳಿ. ಸಖತ್ತಾಗಿತ್ತು. ಬಿರಿಯಾನಿಗೆ ಕೈ ತೊಳ್ಕೊಂಡಿದ್ದು ನೀರು ಹೆಂಗಿತ್ತು, ಜ್ಯೂಸ್ ಹೆಂಗೆ ಕೊಟ್ಟರು ಎಲ್ಲನೂ ಹೇಳಲ್ಲ. ಊಟ ಸೂಪರ್. ನೀವು